ನಿಮ್ಮ ಮಗುವಿಗೆ ಆಟಿಸಮ್ ಇದ್ದು ಅವ್ರು ನಿಮ್ಮನ್ನು ನೋಡ್ತಾ ಇಲ್ವಾ? ನೀವು ಅವ್ರಿಗೆ ಲುಕ್ ಅಟ್ ಮೀ, ನನ್ನ ನೋಡು, ನನ್ನ ನೋಡಿದ್ರೆ ನಾನು ನಿನ್ಗೆ ಕಿತ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ? ಐ ಕಾಂಟ್ಯಾಕ್ಟ್ ಹಿಂದೆ ಇರುವ ಲಾಜಿಕ್ನ ಅರ್ಥ ಮಾಡ್ಕೋಬೇಕು. ಆಟಿಸಮ್ ಇರುವ ಮಕ್ಕಳಿಗೆ ಐ ಕಾಂಟ್ಯಾಕ್ಟ್ ಫಿಸಿಕಲಿ ಪೇನ್ಫುಲ್ ಆಗಿರುತ್ತೆ. ನೀವು ಒಂದು ಬ್ರೈಟ್ ಸನ್ಲೈಟ್ನ ನೋಡಿದಾಗ ಹೇಗೆ ಅನ್ಸುತ್ತೆ, ಅವ್ರಿಗೆ ಆ ಥರ ಇರುತ್ತೆ. ನೀವು ಅವ್ರಿಗೆ ಐ ಕಾಂಟ್ಯಾಕ್ಟ್ ಮಾಡಲು ಫೋರ್ಸ್ ಮಾಡಿದಷ್ಟು ಅವ್ರಿಗೆ ಆಂಗ್ಸೈಟಿ ಜಾಸ್ತಿ ಆಗಿ ಐ ಕಾಂಟ್ಯಾಕ್ಟ್ನ ಅವಾಯ್ಡ್ ಮಾಡಲು ಶುರು ಮಾಡ್ತಾರೆ. ಇದರ ಬದಲು ನೀವು ಐ ಕಾಂಟ್ಯಾಕ್ಟ್ನ ಆಪ್ಷನಲ್ ಆಗಿ ಇಟ್ಕೋಬೋದು. ಅವರು ನಿಮ್ಮನ್ನು ಕೇಳಿಸ್ಕೊಂಡ್ರೆ ಸಾಕು. ಕೆಲವೊಮ್ಮೆ ಸೈಡ್ ಗ್ಲಾನ್ಸ್, ಮೇಲ್ನೋಟ, ನಿಮ್ಮ ಬಾಯಿನ ನೋಡೋದು ಅಥವಾ ಬೇರೆ ಎಲ್ಲಾದರೂ ನೋಡಿದ್ರೂ ಪರವಾಗಿಲ್ಲ. ಅವರು ನಿಮ್ಮನ್ನು ಕೇಳಿಸ್ಕೊಂಡಿದ್ದಕ್ಕೆ ಅವ್ರನ್ನ ಅಪ್ರಿಷಿಯೇಟ್ ಮಾಡಿ. ಮಗುವಿಗೆ ನನ್ನ ನೋಡು ಅನ್ನೋದಕ್ಕಿಂತ ನಾನು ಹೇಳೋದನ್ನ ಕೇಳಿಸ್ಕೋ ಅಂತ ಹೇಳಿ. ನೀವು ಮಗುವಿಗೆ ಏನಾದರೂ ಆಬ್ಜೆಕ್ಟ್ನ ತೋರಿಸ್ಬೇಕಾದಾಗ ಅಥವಾ ಆಬ್ಜೆಕ್ಟ್ ಬಗ್ಗೆ ಮಾತಾಡಬೇಕಾದಾಗ ಅದನ್ನು ನಿಮ್ಮ ಫೇಸ್ ಹತ್ರ ಇಟ್ಕೊಂಡು ಮಾತಾಡಿ. ಇದರಿಂದ ನೀವು ಫಿಸಿಕಲ್ ಆಗಿ ಫೋರ್ಸ್ ಮಾಡ್ತಿಲ್ಲ, ಬಟ್ ಆದರೆ ಇದೊಂದು ಹ್ಯಾಬಿಟ್ ಆಗಿ ಕನ್ವರ್ಟ್ ಆಗ್ಬೋದು. ಪ್ರೆಷರ್ ಕಮ್ಮಿ ಆದಷ್ಟು ನ್ಯಾಚುರಲ್ ಐ ಕಾಂಟ್ಯಾಕ್ಟ್ ಜಾಸ್ತಿ ಆಗುತ್ತೆ. ಈ ಅಪ್ರೋಚ್ನ ನಿಮ್ಮ ಡೈಲಿ ಲೈಫ್ನಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಡಾಕ್ಯುಮೆಂಟ್ ಬೇಕಾದರೆ ಐ ಕಾಂಟ್ಯಾಕ್ಟ್ ಅಂತ ಕಮೆಂಟ್ ಮಾಡಿ. ಇನ್ನಷ್ಟು ಆಟಿಸಮ್ ಬಗ್ಗೆ ಇನ್ಫಾರ್ಮೇಷನಲ್ ವಿಡಿಯೋಸ್ ಬೇಕಾದರೆ ನಮ್ಮನ್ನು ಫಾಲೋ ಮಾಡಿ. ಈ ವಿಡಿಯೋ ಯಾರಿಗಾದ್ರೂ ಯೂಸ್ಫುಲ್ ಆಗಿರುತ್ತೆ ಅಂದರೆ ಅವ್ರಿಗೆ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.